ಅನೇಕ ದೂರುಗಳು ಬಂದರೂ ಕೂಡ ಬಹಿರಂಗಪಡಿಸೋಕೆ ಸಾಧ್ಯ ಇಲ್ಲ. ಯಾರೇ ಸಂತ್ರಸ್ತರಿದ್ರೂ ಕೂಡ ದೂರನ್ನ ಕೊಡಬಹುದು, ನೀವು ಮುಂದೆ ಬನ್ನಿ ಅನ್ನುವಂತಹ ಕರೆ ಕೊಡ್ತಾ ಇದ್ದಾರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಆಗಿರುವಂತಹ ನಾಗಲಕ್ಷ್ಮಿ ಚೌಧರಿ ಅವರು. ನಿಮ್ಮ ಕಂಪ್ಲೀಟ್ ಐಡೆಂಟಿಟಿಯ ಗೌಪ್ಯತೆಯನ್ನು ನಾವು ಕಾಯ್ದುಕೊಳ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನನ್ನ ಜವಾಬ್ದಾರಿ ಇಷ್ಟೇ, ಆ ಹೆಣ್ಣು ಮಕ್ಕಳು ಯಾರು ಸಂತ್ರಸ್ತಿದ್ದಾರೆ ಅವರ ರಕ್ಷಣೆ ಮತ್ತು ಅವರ ಭದ್ರತೆ ನನ್ನ ಆದ್ಯತೆ. ಖಂಡಿತ ಮಹಿಳಾ ಆಯೋಗ ಇರೋದೇ ಸಂತ್ರಸ್ತರ ಪರ. ಅವರು ಯಾವುದೇ ಭಯ ಇಲ್ಲದೆ ನಮ್ಮ ಹತ್ರ ಬಂದು ಹೇಳ್ಕೋಬಹುದು. ಅವ್ರು ಯಾರು ಅಂತ ಅದು ಬಹಿರಂಗ ಆಗೋದಿಲ್ಲ. ಇದು ಇವಾಗ ಆಲ್ರೆಡಿ ನಾವು SITಗೆ ವರ್ಗಾವಣೆ ಮಾಡಿರೋದ್ರಿಂದ ಇದು ಸರ್ಕಾರದ ಮೊದಲ ಆದ್ಯತೆ ಆ ಸಂತ್ರಸ್ತೆಯರ ಭದ್ರತೆ ಮತ್ತು ರಕ್ಷಣೆ. ಮಹಿಳಾ ಆಯೋಗದ ಆದ್ಯತೆನೂ ಸಹ ಅದೇ ಆಗಿರುತ್ತೆ. ನನ್ನ ಜವಾಬ್ದಾರಿ ಇಷ್ಟೇ, ಆ ಹೆಣ್ಣು ಮಕ್ಕಳು ಯಾರು ಸಂತ್ರಸ್ತಿದ್ದಾರೆ ಅವರ ರಕ್ಷಣೆ ಮತ್ತು ಅವರ ಭದ್ರತೆ ನನ್ನ ಆದ್ಯತೆ. ಖಂಡಿತ ಮಹಿಳಾ ಆಯೋಗ ಇರೋದೇ